ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪುಷ್ಪಾವತಿ. ಯಾರಿಗೆಲ್ಲ ಇವತ್ತು ಫೇಸ್ ತುಂಬ ಚೆನ್ನಾಗಿರಬೇಕು, ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ. ನನ್ನ ಮುಖ ಚೆನ್ನಾಗಿ ಕಾಣಬೇಕು, ನಾನು ಸ್ಕಿನ್ ಚೆನ್ನಾಗಿ ಇಟ್ಕೋಬೇಕು, ಲುಕ್ಕ ಕಾಣಬೇಕು ಅನ್ನೋದು ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರುತ್ತೆ. ಸೊ ಅದೇ ಥರ ಇವು ಯಾರಿಗೆ ಇವತ್ತು ನನ್ನ ಫೇಸ್ ಗ್ಲೋ ಆಗಿರಬೇಕು, ಫೇಸ್ ಚೆನ್ನಾಗಿರಬೇಕು, ಜೊತೆಗೆ ನನ್ನ ಮುಖದಲ್ಲಿರ್ತಕ್ಕಂಥ ಪಿಗ್ಮೆಂಟೇಷನ್ ಇರ್ಬೋದು, ಕೆಲವ್ರಿಗೆ ಸ್ಕಿನ್ನು ತುಂಬ ಡಲ್ ಆಗಿರುತ್ತೆ, ಆ ಡಲ್ ಸ್ಕಿನ್ಗೆ ಸೊಲ್ಯೂಷನ್ ಇರ್ಬೋದು, ಜೊತೆಗೆ ಸ್ಕಿನ್ ಬರ್ನ್ ಆಗಿರ್ತಕ್ಕಂಥವ್ರಿಗೆ ಇರ್ಬೋದು. ತುಂಬ ಜನಕ್ಕೆ ಸ್ಕಿನ್ನಲ್ಲಿ ಫೋರ್ಸ್ ಏನಾಗಿರುತ್ತೆ, ಓಪನ್ ಆಗಿರುತ್ತೆ, ಅಲ್ಲಲ್ಲೇ ಹೋಲ್ಸ್ ಥರ ಇರುತ್ತೆ, ಆ ಸ್ಕಿನ್ನು ನೈಸ್ ಇರಲ್ಲ. ಅಂಥವ್ರಿಗೆಲ್ಲ ಇವತ್ತು ನಾನೊಂದು ನಮ್ಮ ಮದಿಕೇರ್ನಲ್ಲಿ ಸಿಗ್ತಕ್ಕಂಥ ಶ್ಲೋಕ ಮೊರಕ್ಕನ್ ಆರ್ಗನ್ ಆಯಿಲನ್ನು ಒಂದು ಫೇಸ್ ವಾಶನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಈ ಫೇಸ್ ವಾಶು ನಿಮಗೆ ಇದರಲ್ಲಿ ಆರ್ಗನ್ ಆಯಿಲ್ ಸಿಗುತ್ತೆ, ಮತ್ತು ಸ್ಯಾನಿಕ್ ಆ್ಯಸಿಡ್ ಕೂಡ ನಿಮಗೆ ಸಿಗುತ್ತೆ, ಇದರಲ್ಲಿ ವಿಟಮಿನ್ ಇ ಸಿಗುತ್ತೆ. ಸೊ ಹಂಗಾಗಿ ಯಾರೆಲ್ಲ ಇವತ್ತು ಚರ್ಮದಲ್ಲಿ ತುಂಬ ಗ್ಲೋನೆಸ್ನ ಕಾಣಬೇಕು, ಸ್ಕಿನ್ ಚೆನ್ನಾಗಿರಬೇಕು ಅಂತಕ್ಕಂಥವ್ರು ಪ್ರತಿಯೊಬ್ಬರು ನಾವು ಈಗ ಸೋಪ್ ಹಾಕಿದಾಗ ಆದಷ್ಟು ನಾವು ನಮ್ಮ ಮುಖಕ್ಕೆ ಸೋಪ್ ಹಾಕೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆಂದರೆ ಸೋಪಲ್ಲಿ ಕೆಮಿಕಲ್ ಇರುತ್ತೆ, ಜೊತೆಗೆ ಏನಪ್ಪ ಅಂದರೆ ಸೋಪ್ ಹಾಕಿದಾಗ ನಮ್ಮ ಸ್ಕಿನ್ನು ತುಂಬ ಡ್ರೈ ಆಗುತ್ತೆ, ಹಾರ್ಡ್ ಆಗುತ್ತೆ. ಹಂಗಾಗಿ ಫೇಸ್ ವಾಶ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಚರ್ಮದ ಕಲ್ಮಶಗಳನ್ನು ತೆಗೆಯುತ್ತೆ. ಜೊತೆಗೆ ಏನಪ್ಪ ಅಂದರೆ ಕೆಲವರೆಲ್ಲ ಮೇಕಪ್ ಮಾಡಿರ್ತಾರೆ, ಮೇಕಪ್ಪಲ್ಲೆಲ್ಲ ಕೆಮಿಕಲ್ಸ್ ಇರುತ್ತೆ, ಹಂಗೇನೆ ಮಲ್ಕೊಳ್ಳೋದು, ಅಥವಾ ಬೆಳಗ್ಗೆ ಮೇಕಪ್ ಮಾಡಿದ್ದು ಸಂಜೆವರೆಗೂ ಹಾಗೆ ಇದ್ದಾಗ ಏನಾಗುತ್ತೆ, ಮುಖದಲ್ಲಿ ಮೇಕಪ್ನಲ್ಲಿರ್ತಕ್ಕಂಥ ಕೆಮಿಕಲ್ಸ್ ಎಲ್ಲ ಸೇರ್ಕೊಂಡಿರೋದ್ರಿಂದ ಅದರಲ್ಲಿರ್ತಕ್ಕಂಥ ಏನು ಒಂದು ಕಲ್ಮಶಗಳಿರುತ್ತೋ ಅದನ್ನು ಕೂಡ ತೆಗೆಯುವಂಥ ನಮ್ಮ ಒಂದು ಮೊರಕ್ಕನ್ ಆರ್ಗನ್ ಆಯಿಲ್ ಈ ಒಂದು ಕೆಲಸವನ್ನು ಮಾಡುತ್ತೆ. ಜೊತೆಗೆ ಇದರಲ್ಲಿ ಹೈಡ್ರೇಜನ್ ಆಮ್ಲ ಒದಗಿಸುವಂಥ ಒಂದು ಕೂಡ ಪ್ರಾಡಕ್ಟ್ ಕೂಡ ಇದಾಗಿದೆ. ಜೊತೆಗೆ ಏನಪ್ಪ ಅಂದರೆ ನಮ್ಮ ಸ್ಕಿನ್ನಲ್ಲಿ 4 ರೀತಿಯ ಸ್ಕಿನ್ ಇರುತ್ತೆ: ಡ್ರೈ ಸ್ಕಿನ್, ಆಯಿಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಅಥವಾ ಸೆನ್ಸಿಟಿವ್ ಸ್ಕಿನ್ ಅಂತ ಇರುತ್ತೆ. ಈ ನಮ್ಮ ಸ್ಕಿನ್ನು ಯಾವುದು ಅಂತ ನಾವು ಪರ್ಫೆಕ್ಟಾಗಿ ತಿಳ್ಕೊಂಡ್ರೆ, ನಮ್ದು ಆಯಿಲ್ ಸ್ಕಿನ್ನ, ಡ್ರೈ ಸ್ಕಿನ್ನ ಅಥವಾ ಕಾಂಬಿನೇಷನ್ ಸ್ಕಿನ್ ಅಂತ ನಾವು ಪರ್ಫೆಕ್ಟಾಗಿ ತಿಳ್ಕೊಂಡಾಗ ನಾವು ಅದ್ರ ತಕ್ಕನಾಗಿ ನಾವು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಬಂದರೆ ನಾವು ನಮ್ಮ ಫೇಸ್ನ ಇನ್ನು ಗ್ಲೋ ಆಗಿ ನೀಟಾಗಿ ಇಟ್ಕೋಬೋದು. ಜೊತೆಗೆ ಇದು ಏನಪ್ಪ ಅಂದರೆ ಇದು ಬಂದು ಎಲ್ಲ ಸ್ಕಿನ್ಗೂ ಸೆಟ್ ಆಗುತ್ತೆ, ಬಟ್ ಆಯಿಲ್ ಸ್ಕಿನ್ಗೆ ಬೇಡ. ಆಯಿಲ್ ಸ್ಕಿನ್ ಇದ್ದರೆ ಇದು ಮೊದಲೇ ಮಾಯಿಶ್ಚರೈಸರ್ಸ್ ಇರುತ್ತೆ, ಮತ್ತು ನಾವು ಆಯಿಲ್ ಸ್ಕಿನ್ಗೆ ಹಾಕಿದಾಗ ಸ್ಕಿನ್ನು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇದೇನಿದ್ರು ಡ್ರೈ ಸ್ಕಿನ್ ಇರೋರು, ಕಾಂಬಿನೇಷನ್ ಸ್ಕಿನ್ ಇರೋರು, ಈ ಒಂದು ಸೆನ್ಸಿಟಿವ್ ಸ್ಕಿನ್ ಇರೋರು ಈ ಒಂದು ಪ್ರಾಡಕ್ಟ್ನ ಬಳಸೋದ್ರಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟು ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಇವತ್ತು ತುಂಬ ಬಿಸಿಲು, ಹೊರಗಡೆ ಇರ್ತೀವಿ, ಹೊರಗಡೆ ಹೋದಾಗ ಟ್ಯಾನ್ ಆಗುತ್ತೆ, ಅಂಥವರು ಕೂಡ ಈ ಒಂದು ಪ್ರಾಡಕ್ಟ್ನ, ನಮ್ಮ ಒಂದು ಶ್ಲೋಕ ಪ್ರಾಡಕ್ಟ್ನ ಬಳಸ್ಬೋದಾಗಿದೆ. ಬನ್ನಿ ಫ್ರೆಂಡ್ಸ್, ಇದನ್ನು ಯಾವ ರೀತಿ ಬಳಸಬೇಕು, ಬಳಸೋದ್ರಿಂದ ಏನೆಲ್ಲ ನಿಮಗೆ ರಿಸಲ್ಟ್ ಇರುತ್ತೆ ಅನ್ನೋದನ್ನ ನಾನೊಂದು ನಿಮಗೆ ಡೆಮೋ ಮುಖಾಂತರ ಒಂದು ತೋರಿಸ್ಕೊಡ್ತೀನಿ. ಬನ್ನಿ. ಜೊತೆಗೆ ಫಸ್ಟು ನಾವು ಮುಖನ ಒದ್ದೆ ಮಾಡ್ಕೋಬೇಕಾಗುತ್ತೆ, ತೇವ ಮಾಡ್ಕೋಬೇಕಾಗುತ್ತೆ. ಮುಖನ ತೇವ ಮಾಡ್ಕೊಂಡಾಗ ನಮಗೆ ನೀಟಾಗಿ ಫೇಶು ವಾಶ್ ಆಗುತ್ತೆ. ಹಂಗಾಗಿ ಮುಖನ ತೇವ ಮಾಡ್ಕೋಬೇಕು. ಜೊತೆಗೆ ಸ್ವಲ್ಪ ಮಾತ್ರ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ಹಾಕ್ಕೊತೀನಿ. ಇದು ಸ್ವಲ್ಪ ತೊಗೊಂಡ್ರೆ ಸಾಕು, ನಿಮಗೆ ತುಂಬ ಇಷ್ಟು ಮಾತ್ರ ತೊಗೋಬೇಕು. ಇದನ್ನು ತೊಗೊಂಡು ಏನು ಮಾಡಬೇಕು, ಸ್ವಲ್ಪ ನಾವು ಮಸಾಜ್ ಮಾಡ್ಕೋಬೇಕಾಗುತ್ತೆ. 1 or 2 ಮಿನಿಟ್ಸು ನಿಮಗೆ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ತುಂಬ ನೊರೆ ಬರುತ್ತೆ, ನಿಮಗೆ ಫೇಸು ಕೂಡ ಕ್ಲೀನ್ ಆಗುತ್ತೆ. ಆದಷ್ಟು ನೀವು ಬೆರಳುಗಳಲ್ಲೇ ಉಜ್ಜೋಕ್ಕೆ ಟ್ರೈ ಮಾಡಿ, ಏಕೆಂದರೆ ಅಂಗೈನಲ್ಲೆಲ್ಲ ಉಜ್ಜಿದ್ರೆ ಜಾಸ್ತಿ ಫೋರ್ಸ್ ಬೀಳುತ್ತೆ. ಹಂಗಾಗಿ ಸೊ ನೀವು ಆದಷ್ಟು ಬೆರಳುಗಳಲ್ಲೇ ಉಜ್ಕೊಂಡು ಈ ಥರ ನೀವು ಮಸಾಜ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆಂದರೆ ಇಲ್ಲಿ ಮೂಗು ಮೇಲೆ ಮತ್ತು ಈ ಕಡೆ ಸ್ಕಿನ್ ಕೆನ್ನೆ ಮೇಲ್ಗಡೆ ಆಯಿಲ್ ಇರುತ್ತೆ, ಅದನ್ನೆಲ್ಲ ನಿಮಗೆ ನೀಟಾಗಿ ತೆಗೆದುಕೊಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ನೀವು ಮಿನಿಮಮ್ ಒಂದು 2-3 ಮಿನಿಟ್ಸ್ ಆದರೂ ಕೂಡ ಈ ಥರ ಮಸಾಜ್ ಮಾಡ್ಕೋಬೇಕು.
ಮಸಾಜ್ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ನಿಮ್ಮ ಮುಖದಲ್ಲಿರ್ತಕ್ಕಂಥ ಕಲ್ಮಶಗಳಿರ್ಬೋದು, ಮುಖದಲ್ಲಿರ್ತಕ್ಕಂಥ ಕೊಳೆಯನ್ನೆಲ್ಲ ನೀಟಾಗಿ ತೆಗೆದು ನಿಮಗೆ ಫೇಸ್ನ ಗ್ಲೋ ಮಾಡಿಕೊಡುತ್ತೆ. ಒಂದು 2-3 ಮಿನಿಟ್ಸು ಈ ಥರ ಇದು ಮಾಡ್ಕೋಬೇಕಾಗುತ್ತೆ. ಇಲ್ಲ ನಾವು ಸ್ವಲ್ಪ ನೆಕ್ವರೆಗೂ ಮಾಡ್ಕೋತೀವಿ, ಸ್ಕಿನ್ನು ಚೆನ್ನಾಗಿ ಅಲ್ಲಿವರೆಗೂ ಚೆನ್ನಾಗಿರಬೇಕು ಅಂದರೆ ನೀವು ಅಲ್ಲಿವರೆಗೂ ಕೂಡ ಮಾಡ್ಕೋಬೋದಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಆಗಿದೆ. ಇದನ್ನು ವಾಶ್ ಮಾಡ್ಕೊಂಬರೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ವಾಶ್ ಆಗಿದೆ. ಸೊ ನಾವು ಈ ಒಂದು ಮರಕನ್ ಆರ್ಗನ್ ಆಯಿಲನ್ನು ಹಾಕಿ ವಾಶ್ ಮಾಡಿದಾಗ ನಮಗೆ ಸ್ಕಿನ್ನಲ್ಲಿ ಇರ್ತಕ್ಕಂಥ ಫೋರ್ಸ್ಗಳು ಓಪನ್ ಆಗಿರುತ್ತೆ. ಅದಕ್ಕೆ ನಾವೇನು ಮಾಡಬೇಕಾದ್ರೆ ನಮ್ಮದೇ ಶ್ಲೋಕದಲ್ಲಿ ಸಿಗ್ತಕ್ಕಂಥ ಟೋನರನ್ನು ಯೂಸ್ ಮಾಡಬೇಕಾಗುತ್ತೆ. ಟೋನರ್ ಏನಕ್ಕಪ್ಪ ಅಂದರೆ ನಮ್ಮ ಸ್ಕಿನ್ನು ಏನು ಫೇಸ್ ವಾಶ್ ಮಾಡಿರ್ತೀವೋ, ಫೇಸ್ ವಾಶ್ ಮಾಡಿದಾಗ ಏನು ಫೋರ್ಸ್ ಓಪನ್ ಆಗಿರುತ್ತೆ ನಿಮಗೆ ಗ್ಲೋನೆಸ್ಸು ಕಾಣಿಸಲ್ಲ. ಅದೇ ನೀವು ಟೋನರ್ನ ಅಪ್ಲೈ ಮಾಡಿದ್ರೆ ನಿಮಗೆ ಸ್ಕಿನ್ನು ಗ್ಲೋ ಆಗಿರುತ್ತೆ. ಸಂಜೆವರೆಗೂ ಕೂಡ ನಿಮಗೆ ಮಾಯ್ಶ್ಚರೈಸರ್ಸ್ ಹಂಗೆ ಇರುತ್ತೆ. ಸೊ ಸ್ಕಿನ್ನು ಕೂಡ ಗ್ಲೋ ಆಗಿ ಕಾಣಿಸುತ್ತೆ. ಫೋರ್ಸ್ ಏನು ಓಪನ್ ಆಗಿರುತ್ತೋ ಅದೆಲ್ಲ ನೀಟಾಗಿ ಕ್ಲೋಸ್ ಆಗುತ್ತೆ. ನೀವು ಫೇಸ್ ವಾಶ್ ಯೂಸ್ ಮಾಡಿದ್ಮೇಲೆ ನೀವು ಟೋನರ್ನ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಆ ಟೋನರ್ನ ಅಪ್ಲೈ ಮಾಡಿದಾಗ ಮಾತ್ರ ಫೇಸ್ ನಿಮಗೆ ತುಂಬ ಗ್ಲೋ ಆಗಿ ಕಾಣಿಸುತ್ತೆ. ಅಲ್ಲ ಫ್ರೆಂಡ್ಸ್, ಎಷ್ಟು ಅದ್ಭುತವಾಗಿದೆ. ಯಾರಿಗೆಲ್ಲ ಇವತ್ತು ನನ್ನ ಸ್ಕಿನ್ನು ಗ್ಲೋ ಆಗಿರಬೇಕು, ನನ್ನ ಸ್ಕಿನ್ ಚೆನ್ನಾಗಿರಬೇಕು, ಸ್ಕಿನ್ನಲ್ಲಿ ಇರ್ತಕ್ಕಂಥ ಡಲ್ ಸ್ಕಿನ್ ಇರ್ಬೋದು, ಪಿಗ್ಮೆಂಟೇಷನ್ ಇರ್ಬೋದು, ಜೊತೆಗೆ ಸ್ಕಿನ್ ಬರ್ನ್ ಆಗಿರೋದು ಇರ್ಬೋದು, ಸನ್ನಿಂದ ಕೆಲವ್ರಿಗೆ ಸ್ಕಿನ್ನು ಬರ್ನ್ ಆಗಿರುತ್ತೆ. ಸೊ ಆ ಥರದ್ದೆಲ್ಲ ಸ್ಕಿನ್ ಇರ್ತಕ್ಕಂಥವ್ರು ನಮ್ಮ ಒಂದು ಮೊರಕನ್ ಆರ್ಗನ್ ಆಯಿಲ್ ಫೇಸ್ ವಾಶನ್ನು ಬಳಸೋದ್ರಿಂದ ನಿಮಗೆ ಫೇಸ್ ತುಂಬ ಚೆನ್ನಾಗಾಗುತ್ತೆ, ಗ್ಲೋ ಆಗುತ್ತೆ, ಲುಕ್ಕಾಗಿ ಕಾಣುತ್ತೆ, ನೋಡೋಕ್ಕೆ ತುಂಬ ಫೇರ್ ಆಗಿ ಕಾಣಿಸುತ್ತೆ. ತುಂಬ ಈ ಒಂದು ಶ್ಲೋಕ ಮೊರಕನ್ ಆರ್ಗನ್ ಆಯಿಲ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದು ಯಾರಿಗೆಲ್ಲ ಇಷ್ಟ ಆಯಿತೋ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಇವತ್ತು ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಅಂತಕ್ಕಂಥವ್ರು ನಮ್ಮ ಶ್ಲೋಕ ಮೊರಕನ್ ಆರ್ಗನ್ ಆಯಿಲನ್ನು ಬಳಸಿ ಅದರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಟು ಆಲ್.